Violence, violence, violence. I don't like it. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ರಾಮನಗರ ಜಿಲ್ಲೆಯಲ್ಲಿ ನಡೆದಿರುವ ಒಂದು ಶಾಕಿಂಗ್ ಘಟನೆ ಇದೀಗ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಗಮನ ಸೆಳೆಯುವ ಮತ್ತು ವೈರಲ್ ಆಗಲು ಕೆಲವರು ಎಷ್ಟು ಅಪಾಯಕಾರಿಯಾದ ಮಾರ್ಗಕ್ಕೂ ಹೋಗ್ತಾ ಇರ್ತಾರೆ ಎಂಬುದಕ್ಕೆ ಈ ಘಟನೆ ಒಂದು ಸ್ಪಷ್ಟ ಉದಾಹರಣೆ. ಹೌದು, ಹಾಗಾದ್ರೆ ಏನಪ್ಪಾ ಈ ಘಟನೆ? ಅಂತಹ ಅಪಾಯಕಾರಿಯಾದಂತಹ ಹಂತಕ್ಕೆ ಹೋಗಿದ್ದಾದ್ರೂ ಯಾರು ಅಂತೀರಾ? ಹೇಳ್ತೀವಿ, ಕೇಳಿ. ಬಿಗ್ ಬಾಸ್ ಸ್ಪರ್ಧಿ ರಜತ್ ಪೆಟ್ರೋಲ್ ಬಾಂಬ್ ಬಳಸಿ ರೀಲ್ಸ್ ಮಾಡಿರುವ ಆರೋಪ ಇದೀಗ ಗಂಭೀರ ಕಾನೂನು ಪ್ರಕರಣವಾಗಿ ಪರಿಣಮಿಸಿದೆ. ಈ ಬಗ್ಗೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಸ್ಪಷ್ಟವಾಗಿ ಮಾಹಿತಿ ನೀಡಿದ್ದಾರೆ. ಅವರ ಪ್ರಕಾರ ಸಾರ್ವಜನಿಕ ರಸ್ತೆಯ ಮೇಲೆ ಪೆಟ್ರೋಲ್ ಬಾಂಬ್ ಬಳಸಿಕೊಂಡು ವಿಡಿಯೋ ಚಿತ್ರೀಕರಿಸಲಾಗಿದೆ. ಇದು ಕೇವಲ ಒಂದು ರೀಲ್ಸ್ ಅಲ್ಲ, ಸಾರ್ವಜನಿಕ ಸುರಕ್ಷತೆಯನ್ನ ಅಪಾಯಕ್ಕೆ ಒಳಪಡಿಸುವ ಒಂದು ಗಂಭೀರವಾದಂತಹ ಕೃತ್ಯ. ಪೆಟ್ರೋಲ್ ಬಾಂಬ್ ಎಂಬುದು ಸಾಮಾನ್ಯ ವಸ್ತುವಲ್ಲ. ಇದು ಯಾವುದೇ ಕ್ಷಣದಲ್ಲಿ ದೊಡ್ಡ ಬೆಂಕಿ ಅವಘಡಕ್ಕೆ ಕೂಡ ಕಾರಣವಾಗಬಲ್ಲದು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ಪೊಲೀಸರು ತಕ್ಷಣವೇ ಕ್ರಮ ಕೈಗೊಂಡಿದ್ದಾರೆ. ಯಾವುದೇ ದೂರು ಬರದಿದ್ದರೂ ಕೂಡ ಘಟನೆಯ ಗಂಭೀರತೆಯನ್ನ ಮನಗಂಡು ಅವರೇ ಸ್ವತಃ ಸುಮಾಟೋ ಆಧಾರದ ಮೇಲೆ ಪ್ರಕರಣವನ್ನ ದಾಖಲಿಸಿದ್ದಾರೆ. ಈ ಪ್ರಕರಣವನ್ನ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಇನ್ನು ಶ್ರೀನಿವಾಸ್ ಗೌಡ ಅವರು ಹೇಳುವಂತೆ ಆರೋಪಿಯು ಸಾರ್ವಜನಿಕ ಆಸ್ತಿಗೆ ಹಾನಿಯಾಗುವ ರೀತಿಯಲ್ಲಿ ಪೆಟ್ರೋಲ್ ಬಾಂಬ್ ಬಳಕೆಯನ್ನ ಮಾಡಿದ್ದಾರೆ. ರಸ್ತೆ, ವಾಹನಗಳು ಅಥವಾ ಅಲ್ಲಿಂದ ಸಂಚರಿಸುವಂತಹ ಜನರಿಗೂ ಕೂಡ ಅಪಾಯ ಉಂಟು ಮಾಡುವಂತಹ ಸಾಧ್ಯತೆ ಇದರಲ್ಲಿತ್ತು. ಇಂತಹ ನಿರ್ಲಕ್ಷ್ಯದಿಂದ ದೊಡ್ಡ ದುರಂತ ಸಂಭವಿಸಬಹುದಿತ್ತು. ಇದರ ಜೊತೆಗೆ ಈ ವ್ಯಕ್ತಿಯ ವಿರುದ್ಧ ಇದೇ ರೀತಿಯ ಪ್ರಕರಣಗಳು ಹಿಂದೆಯೂ ಕೂಡ ದಾಖಲಾಗಿರುವುದು ಮತ್ತಷ್ಟು ಚಿಂತಾಜನಕ ಸಂಗತಿ. ಕಾನೂನು ಕ್ರಮಗಳಿದ್ದರೂ ಕೂಡ ತನ್ನ ವರ್ತನೆಯಲ್ಲಿ ಯಾವುದೇ ಒಂದು ಬದಲಾವಣೆಯನ್ನ ತರದೆ ಮತ್ತೆ ಇದೇ ರೀತಿಯಾದಂತಹ ಸಾಹಸಕ್ಕೆ ಮುಂದಾಗ್ತಾ ಇರುವುದು ಕಾನೂನಿನ ಮೇಲಿನ ಅಲಕ್ಷ್ಯವನ್ನ ತೋರಿಸ್ತಾ ಇದೆ. ಇನ್ನೊಂದು ಪ್ರಮುಖ ಅಂಶವೇನಪ್ಪಾ ಅಂದ್ರೆ, ಸಾರ್ವಜನಿಕ ರಸ್ತೆಯಲ್ಲಿ ಯಾವುದೇ ರೀತಿಯ ಚಿತ್ರೀಕರಣ ಮಾಡಲು ಅಗತ್ಯ ಅನುಮತಿಯನ್ನ ಪಡೆಯಲೇಬೇಕು. ಆದರೆ ಈ ಪ್ರಕರಣದಲ್ಲಿ ಯಾವುದೇ ಅನುಮತಿ ಪಡೆಯದೆ ಚಿತ್ರೀಕರಣ ಮಾಡಲಾಗಿದೆ. ಇದು ಕಾನೂನು ಉಲ್ಲಂಘನೆಯ ಮತ್ತೊಂದು ಭಾಗವಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಹಾಗೆ ಆರೋಪಿಗೆ ನೋಟಿಸ್ ಕೂಡ ನೀಡಲಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಮುಂದಿನ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ಇನ್ನು ಈ ಘಟನೆ ಎಲ್ಲಾ ಸಾಮಾಜಿಕ ಜಾಲತಾಣ ಬಳಕೆದಾರರಿಗೆ ಒಂದು ಎಚ್ಚರಿಕೆ ಸಂದೇಶವಾಗಿದೆ. ವೈರಲ್ ಆಗಬೇಕೆಂಬ ಆಸೆ, ಜನಪ್ರಿಯತೆ ಪಡೆಯಬೇಕೆಂಬ ಹಂಬಲ, ಇವುಗಳ ಹಿಂದೆ ಓಡುತ್ತಾ ಜೀವಕ್ಕೆ ಅಪಾಯಕಾರಿಯಾದಂತಹ ಕ್ರಮಗಳನ್ನ ಕೈಗೊಳ್ಳುವುದು ಎಷ್ಟು ಅಪಾಯಕಾರಿ ಎಂಬುದನ್ನ ಇದು ತೋರಿಸುತ್ತದೆ. ಪೊಲೀಸರ ಈ ಕ್ರಮವು ಕೇವಲ ಒಂದು ಪ್ರಕರಣಕ್ಕೆ ಮಾತ್ರ ಸೀಮಿತವಲ್ಲ. ಇದು ಮುಂದಿನ ದಿನಗಳಲ್ಲಿ ಇಂತಹ ಅಪಾಯಕಾರಿ ಟ್ರೆಂಡ್ಗಳಿಗೆ ತಡೆಯೊಡ್ಡುವ ಒಂದು ಕಟ್ಟುನಿಟ್ಟಿನ ಸಂದೇಶವಾಗಿದೆ. ಸಮಾಜದ ಸುರಕ್ಷತೆ ಮೊದಲ ಆದ್ಯತೆ ಎಂಬುದನ್ನ ಪ್ರತಿಯೊಬ್ಬರು ಮನಗಾಣಬೇಕು. ಇದೊಂದು ರೀಲ್ಸ್ ಅಲ್ಲ, ಇದು ಜೀವನದ ಜೊತೆ ಆಟ. ಇದು ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. But violence likes me.